ಎಸ್, ಪಾಸ್ ಪಾಸ್ ಪಾಸ್. ಹೌದು ಗುರು, ನನ್ನ ಪ್ರಿಡಿಕ್ಷನ್ ಮತ್ತೆ ಪಾಸ್ ಆಗಿದೆ. ಸೊ DC ಹಾಗೂ LSG ಮ್ಯಾಚ್ ನಡುವೆ ನಾನು ಬೆಳಗ್ಗೆ ಹೇಳಿದ್ದೆ ನಿಮಗೆ. ಸೊ ಅದಕ್ಕೆ ಹೇಳ್ತಿರೋದು. ಸೊ ದಯವಿಟ್ಟು ಚಾನಲ್ಗೆ ಸಪೋರ್ಟ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡಿ. ಸೊ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಸೊ ನಾನು ಹಾಕುವಂಥ ಪ್ರತಿ ಪ್ರಿಡಿಕ್ಷನ್ ವಿಡಿಯೋ ನಿಮಗೆ ಬೇಗ ನೋಡ್ಬೋದು, ಬೇಗ ನಿಮಗೆ ಪ್ಲೇಯರ್ಸ್ನ ಪಿಕ್ ಮಾಡೋಕ್ಕೆ ನಿಮಗೆ ಒಂದು ಅವಕಾಶ ಸಿಗುತ್ತೆ. ಸೊ ಇವತ್ತು ಕೂಡ ನಾನು ಹೇಳಿದ್ದೆ ನಿಮಗೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ವಿನ್ ಆಗುತ್ತೆ ಅಂತಂದು. ಸೊ ನೋಡಿ ಯಾವ ರೇಂಜಿಗೆ ಮ್ಯಾಚ್ ವಿನ್ ಆಗಿದೆ ಇವತ್ತು. ಕೊನೆ ಮೂಮೆಂಟ್ವರೆಗೂ ಒಂದು ಮ್ಯಾಚ್ ವಿನ್ ಆಗಿದೆ. ಬಟ್ ಹೇಳಿದ್ದೆ ನಿಮಗೆ ಪ್ರೆಡಿಕ್ಷನ್ ಡೈಸಿನೇ ಪಕ್ಕ ವಿನ್ ಆಗೋದು ಅಂತಂದು. ಸೊ ಅಂಡ್ ಪ್ಲೇಯರ್ಸ್ದು ಕೂಡ ಗುರು ಪಕ್ಕ 100 ಪ್ರೆಡಿಕ್ಷನ್ ಪಾಸ್ ಆಗಿದೆ. ನಾನು ಏನ್ ನವೀನ್, ನಾನು ಸೀರಿಯಸ್ಲಿ ನಾನು ಫಸ್ಟ್ ಮ್ಯಾಚ್ ಇಂದ ಕಂಟಿನ್ಯೂ ಎಲ್ಲದೂ ಪಾಸ್ ಆಗಿದೆ ನನ್ನ ಪ್ರಿಡಿಕ್ಷನ್. ಸೊ RCB ಇಂದ ಹಿಡಿದು ಇವತ್ತಿನವರೆಗೆ ಯಾವ್ದಾದ್ರು ನಡೆದಿದೆ. ಸೊ 4 ಮ್ಯಾಚ್ ಕೂಡ ನಂದು ಪಾಸ್ ಆಗಿದೆ. ಸೊ ಇಲ್ಲಿ ಟಾಸ್ ಗೆದ್ದಂತ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಸೊ ಇಲ್ಲಿ ಬೌಲಿಂಗ್ ತಗೊಳುತ್ತೆ. ಸೊ LSG ಬ್ಯಾಟಿಂಗ್ ಬರ್ತಾರೆ. ಸೊ ಐಡಿನ್ ಮಾರ್ಕ್ರಮ್ ಬೇಗ ಔಟ್ ಆಗ್ತಾರೆ. ಅದಾದ್ಮೇಲೆ ಬಂದಂತ ಮಿಚೆಲ್ ಮಾರ್ಷ್, ನಿಕೋಲಸ್ ಪೂರನ್ ಗುರು ಒಂದು ಇನ್ನಿಂಗ್ಸ್ ಕಟ್ತಾರೆ. ಏನು ಬ್ಯಾಟಿಂಗ್ ಅದು ನಿಕೋಲಸ್ ಪೂರನ್ ಅಂಡ್ ಮಿಚೆಲ್ ಮಾರ್ಷ್ ಅಂತೂ ಯಪ್ಪ ದೇವ್ರೆ, ಏನ್ ಗುರು ಅವ್ರಿಗೆ ಶಾರ್ಟ್ ಬಾಲ್ ಹಾಕಂಗೆ ಇಲ್ಲ. ಬರೀ ಸ್ಕ್ವೇರ್ ಲೆಗ್ ಅಲ್ಲಿ ಶಾರ್ಟ್ ಬಾಲ್ ಹಾಕಿದ್ರೆ ಮುಗೀತು. ಸ್ಕ್ವೇರ್ ಲೆಗ್ ಅಲ್ಲಿ 6, ಅದು ಎಲ್ಲಿ ಡೀಪ್ ಇಂಟು ದ ಸ್ಟ್ಯಾಂಡ್ಸ್, ಫುಲ್ ಲಾಂಗೆಸ್ಟ್ 6 ಎಲ್ಲ ಹೊಡಿತಾರೆ ಗುರು ಅವರು ಮಿಚೆಲ್ ಮಾರ್ಷ್. ಸೊ ಪವರ್ ಪ್ಲೇ 60 ರನ್ಸ್ ಬಂತು. ಸೊ ಅದಾದ್ಮೇಲೆ ಕಂಟ್ರೋಲ್ ಆಗುತ್ತೆ ಅನ್ನೋಷ್ಟೊತ್ತಿಗೆ ಸೊ ಇಲ್ಲಿ ನಿಕೋಲಸ್ ಪೂರನ್ ಅವರು ಶುರು ಹಚ್ಕೊಂತಾರೆ. ಸೊ ಇಬ್ರು ಕೂಡ ಒಂಥರ ಪಾಕೆಟ್ ಡೈನಮೋ ಅನ್ಬೋದು. ಸೊ ಆ ಲೆವೆಲ್ ಇಬ್ರು ಕೂಡ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಆಡ್ತಾರೆ. ಸೊ ನಿಕೋಲಸ್ ಪೂರನ್ ಅಂಡ್ ಮಿಚೆಲ್ ಮಾರ್ಷ್ ಅವರು ಸೊ ಅತ್ಯುತ್ತಮವಾದಂತ ಒಂದು ಬ್ಯಾಟಿಂಗ್. ಅದರಲ್ಲೂ ಒಂದು ಓವರ್ ಅಂತೂ 4 6 ಹೊಡಿತಾರೆ. ಒಂದು ಲೈಫ್ಸ್ ಕೂಡ ಸಿಗುತ್ತೆ ನಿಕೋಲಸ್ ಪೂರನ್ ಅವರಿಗೆ. ಬಟ್ ಅದನ್ನ ಯುಟಿಲೈಸ್ ಮಾಡ್ಕೊಂಡು ಮತ್ತೆ ಕಂಟಿನ್ಯೂ ಆಡ್ತಾರೆ. ಹೆಚ್ಚು ಕಡಿಮೆ ಇಬ್ರು ಸೇರಿ 140 ರನ್ ಹೊಡಿತಾರೆ. ಅಂದ್ರೆ ಒಬ್ಬೊಬ್ರು 73, ಒಬ್ರು 70 ರನ್ ಹೊಡಿತಾರೆ. ಅದು ಹೆಚ್ಚು ಕಡಿಮೆ ಬರೀ 30-35 ಬಾಲಲ್ಲಿ ಹೊಡಿತಾರೆ ಗುರು. ಇದು ಗುರು ಬ್ಯಾಟಿಂಗ್ ಅಂದ್ರೆ. ಸೊ ಅದಾದ್ಮೇಲೆ ಹೌದು 250 260 ಆ ಲೆವೆಲ್ಗೆ ಸ್ಕೋರ್ ಆಗುತ್ತೆ ಅನ್ಕೊಳ್ಳೋಷ್ಟೊತ್ತಿಗೆ ಸೊ ಇಲ್ಲಿ ಚೇಂಜ್ ಆಗಿದೆ. ಬಂದು ಕುಲ್ದೀಪ್ ಯಾದವ್ ಅವರು ಬಂದು ಸೊ ಸ್ವಲ್ಪ ಮ್ಯಾಚ್ ನ ಟರ್ನ್ ಮಾಡ್ತಾರೆ. ಅಕ್ಷರ್ ಪಟೇಲ್ ಆಗಿರ್ಬೋದು, ಕುಲ್ದೀಪ್ ಯಾದವ್, ನಾನು ನಿಮಗೆ ಹೇಳಿದ್ದೆ ಪ್ಲೇಯರ್ಸ್ ಕೂಡ ಅಷ್ಟೇ. ಕುಲ್ದೀಪ್ ಯಾದವ್, ಮುಖೇಶ್ ಕುಮಾರ್ ವಿಕೆಟ್ ತಗೊಳ್ತಾರೆ. ಮಿಚೆಲ್ ಸ್ಟಾರ್ಕ್ ಅವರು ಕೂಡ ವಿಕೆಟ್ ತಗೊಳ್ತಾರೆ. ಸೊ ಮಿಚೆಲ್ ಸ್ಟಾರ್ಕ್ ಅವರು ಮಿಡ್ಲ್ ಓವರ್ಸ್ ನಲ್ಲಿ ನಿಕೋಲಸ್ ಪೂರನ್ ಅವರು ಬೋಲ್ಡ್ ಮಾಡ್ತಾರೆ. ಸೊ ಅಲ್ಲಿಂದ ಅವ್ರು ವಿಕೆಟ್ ತಗೊಳ್ತಾರೆ. ಇನ್ನು ಕುಲ್ದೀಪ್ ಯಾದವ್ ಅವರು ಕೂಡ ಅಷ್ಟೇ. ಸೊ ಮಿಡ್ಲ್ ಓವರ್ಸ್ ನಲ್ಲಿ ನಿಮಗೆ ಹೇಳಿದ್ದೆ ನಾನು, ನೆಕ್ಸ್ಟ್ ಲೆವೆಲ್ ಬೌಲಿಂಗ್ ಮಾಡ್ತಾರೆ, ವಿಕೆಟ್ ತಗೊಂತಾರೆ. ಇವತ್ತು ಕಾಂಬಿನೇಷನ್ ಅಲ್ಲಿ ವಿಕೆಟ್ ಬರುತ್ತೆ 3-4 ಅಂತಂದು. ಸೊ ನೋಡಿ ನನ್ನ ಪ್ರಿಡಿಕ್ಷನ್ 100ಕ್ಕೆ 100, 200 ಅಂದ್ರೂ ತಪ್ಪಲ್ಲ. ಸೊ ಆ ಲೆವೆಲ್ಗೆ ಪ್ರಿಡಿಕ್ಷನ್ ಪಾಸ್ ಆಗಿದೆ. ಸೊ ಸ್ಟಾರ್ಕ್ ಅವರು ಅಷ್ಟೇ ಲಾಸ್ಟ್ ಡೆತ್ ಓವರ್ಸ್ ನೆಕ್ಸ್ಟ್ ಲೆವೆಲ್ ಮಾಡಿದ್ರು. ಅಂಡ್ ಮೋಹಿತ್ ಶರ್ಮಾ ಅವರು ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. ಸೊ ಟೋಟಲ್ ಆಗಿ ಸೊ 209 ರನ್ ಹೊಡಿತಾರೆ 9 ವಿಕೆಟ್ಗೆ LSG ಅವರು. ಸೊ ಇಲ್ಲಿ ಚೇಸಿಂಗ್ ಮಾಡಕ್ಕೆ ಬರ್ತಾರೆ. ಏನಿವರು 209 ರನ್ ಏನು ಹೊಡೆದಿರ್ತಾರೆ LSG ಅವರು. ಸೊ ಚೇಸಿಂಗ್ ಬಂದಾಗ ಸೊ ಇವ್ರಿಗೆ ಮೊದಲನೇದಾಗೆ ಆಘಾತ ಬೀಳುತ್ತೆ. ಸೊ ಅದು ಶಾರ್ದುಲ್ ಠಾಕೂರ್ ಅವರು, ನಿಮ್ಗೆ ಅದು ಕೂಡ ಹೇಳಿದ್ದೆ, ನಾನು ಮೆನ್ಷನ್ ಮಾಡಿದ್ದೆ. ಸೊ ಶಾರ್ದುಲ್ ಠಾಕೂರ್ ಅವರು ವಿಕೆಟ್ ತಗೊಳ್ತಾರೆ ಇವತ್ತು ಅಂತಂದು. ಅದು ಕೂಡ ಪ್ರೆಡಿಕ್ಷನ್ ಪಾಸ್ ಆಗಿದೆ ಗುರು. ಸ್ಟಾರ್ಟಿಂಗ್ ಅಲ್ಲೇ 2 ವಿಕೆಟ್ ತಗೊಂಡ್ಬಿಡ್ತಾರೆ. ಸೊ JFM ಮಾಡಲ್ಲ ಅಂಡ್ ಬೇಗ ಬರೋರೆಲ್ಲ ಬೇಗ ಔಟ್ ಆಗ್ಬಿಡ್ತಾರೆ. ಇನ್ನು ನೆಕ್ಸ್ಟ್ 3 ವಿಕೆಟ್ ಆದ್ರೂ ಕೂಡ ಸೊ ಅಕ್ಷರ್ ಪಟೇಲ್ ಅಂಡ್ ಫಾಫ್ ಡು ಪ್ಲೆಸಿಸ್ ಅವರು ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡ್ತಾರೆ ಗುರು. ಹೆಚ್ಚು ಕಡಿಮೆ ಒಂದು 60-65 ರನ್ ತನಕ ಒಳ್ಳೆ ಬ್ಯಾಟಿಂಗ್ ಆಡ್ತಿರ್ತಾರೆ. ಬಟ್ ಮತ್ತೆ ಫಾಫ್ ಡು ಪ್ಲೆಸಿಸ್ ಅಂಡ್ ಅಕ್ಷರ್ ಪಟೇಲ್ ಔಟ್ ಆಗ್ತಾರೆ. ನೆಕ್ಸ್ಟ್ ಟ್ರಿಸ್ಟನ್ ಸ್ಟಬ್ಸ್ ಅಂಡ್ ಆಶುತೋಷ್ ಶರ್ಮಾ ಅವರು ಆಸ್ ಅನ್ ಇಂಪ್ಯಾಕ್ಟ್ ಬೇರ್ ಆಗಿ ಬರ್ತಾರೆ ಗುರು. ಅವರು ಸ್ಟಾರ್ಟಿಂಗ್ ಅವ್ರು ಹೊಡೆದಿದ್ದು ಬರೀ 20 ಬಾಲಿಗೆ 20 ರನ್. ಸೊ ಇಲ್ಲಿ ಟ್ರಿಸ್ಟನ್ ಸ್ಟಬ್ಸ್ ಅವರು ಸೊ ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾ ಇರ್ತಾರೆ. ಸೊ ಅವರು ಕೂಡ ಔಟ್ ಆಗ್ತಾರೆ. ಸೊ ಅದಾದ್ಮೇಲೆ ಆಶುತೋಷ್ ಶರ್ಮಾ ಅವ್ರ ಬಗ್ಗೆ ಹೇಳಲೇಬೇಕು ಗುರು. ಏನ್ ಗುರು ಬ್ಯಾಟಿಂಗ್ ಆಶುತೋಷ್ ಶರ್ಮಾ ಅವರು ಸಿಂಗಲ್ ಹ್ಯಾಂಡೆಡ್ಲಿ ಮ್ಯಾಚ್ ವಿನ್ ಮಾಡಿಸಿದ್ರು. ಸಿಂಗಲ್ ಹ್ಯಾಂಡೆಡ್ಲಿ ವಿಕೆಟ್ ಹೋಗ್ತಾ ಇದೆ, ಅವ್ರು ಸ್ಟ್ರೈಕ್ ತಗೊಳ್ತಾ ಇದಾರೆ, ಓಡ್ ಬರ್ತಾರೆ ಮತ್ತು 6 ಹೊಡಿತಾರೆ ಗುರು. ಇದು ಗುರು ಬ್ಯಾಟಿಂಗ್ ಅಂದ್ರೆ. ನನಗೆ ನೆಕ್ಸ್ಟ್ ಲೆವೆಲ್ ನಾನು ಪ್ರಿಡಿಕ್ಷನ್ ಪಕ್ಕ ಪಾಸ್ ಆಗಿದೆ. ದಯವಿಟ್ಟು ಬೇಗ ಹೋಗ್ಬಿಟ್ಟು ವಾಟ್ಸ್ಆಪ್ ಗ್ರೂಪ್ಗೆ ಜಾಯ್ನ್ ಆಗಿ, ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ. ಸೊ ಬೇಗ ಚಾನಲ್ಗೆ ಫಾಲೋ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿರೋ ವಿಡಿಯೋಗೊಂದು ಲೈಕ್ ಕೊಟ್ಟು ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನಲ್ಲಿ ಮುಗಿಸ್ತೇನೆ. ಥ್ಯಾಂಕ್ ಯು. ವಿಡಿಯೋ ಮತ್ತೆ ಸಿಗ್ತಾ ಇರೋಣ. ದಯವಿಟ್ಟು ವಿಡಿಯೋನ ಫಾಲೋ ಮಾಡ್ಕೊಳ್ಳಿ. ಪ್ರತಿ ಮ್ಯಾಚ್ ಪ್ರೆಡಿಕ್ಷನ್ ಕೊಡ್ತಾ ಇದ್ದೀನಿ, ಪ್ರತಿ ಮ್ಯಾಚ್ ಪ್ರೆಡಿಕ್ಷನ್ ಪಾಸ್ ಆಗ್ತಿದೆ. ಸೊ ಹಿಂಗೆ ಕಂಟಿನ್ಯೂ ವಿಡಿಯೋ ಮಾಡ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನಲ್ಲಿ ಮುಗಿಸ್ತೇನೆ. ಥ್ಯಾಂಕ್ ಯು. ವಿಡಿಯೋ ನೋಡೋಕೆ ಥ್ಯಾಂಕ್ ಯು ಸೋ ಮಚ್.